ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಮೇ 11ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಪಕ್ಕದಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ನೂತನ ಕಟ್ಟಡದ ಗುದ್ದಲಿ ಪೂಜೆಯನ್ನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನೆರವೇರಿಸಲಿದ್ದು, ಇದೇ ದಿನ ಮಾರುತಿ ನಗರದಲ್ಲಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಯುವ ಪರ್ವದ ಹೆಸರಿನಲ್ಲಿ ನೂತನ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣವನ್ನು ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಿ.ವಿ. ಚಂದ್ರಸಾಗರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ.ವಿ.ಎಸ್. ವೆಂಕಟೇಶ್, ಜನಾರ್ದನ್, ಶಿವಕುಮಾರ್, ಮುಷೀರ್, ಮಂಜೇಶ್, ಅರ್ಪಿತಾ, ನಜ್ಮಾ ಬಾನು ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ನಾಳೆ ಏನೊಂದು ಬೃಹತ್ ಯುವ ಪರ್ವ ಅಂತ ಏನು ಮಾಡ್ತಾ ಇದ್ದೀವಿ, 4 ತಾಲೂಕಿನಿಂದ ಯೂತ್ ಕಾಂಗ್ರೆಸ್ ಎಲ್ಲ ಸದಸ್ಯರುಗಳು ಸೇರ್ತಾ ಇದ್ದೀವಿ. ನಾಳೆ ದಿನ 30,000ಕ್ಕೂ ಹೆಚ್ಚು ಯುವಕ ಯುವತಿಯರು ರಾಮನಗರದಲ್ಲಿ ಸೇರಿ ಒಂದು ಇತಿಹಾಸದ ಸಮಾವೇಶ ಮಾಡ್ತಾ ಇದ್ದೀವಿ. ಈ ಸಮಾವೇಶಕ್ಕೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಯುವಕರ ನಾಯಕರಾದ ಡಿ.ಕೆ. ಸುರೇಶಣ್ಣ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ MLAಗಳಾದ ಇಕ್ಬಾಲ್ ಹುಸೇನ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟು ಅವರು ಬರ್ತಾ ಇದ್ದಾರೆ. ನಮ್ಮ ಚನ್ನಪಟ್ಟಣ MLA ಅವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ, ಅವರು ಬರ್ತಾ ಇದ್ದಾರೆ. ನಮ್ಮ ಬಾಲಣ್ಣವರು ಅವ್ರ ನೇತೃತ್ವದಲ್ಲಿ ಬಿಡದಿಯಿಂದ 2,500 ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ, ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಎಲ್ಲ MLCಗಳು ಬರ್ತಾ ಇದ್ದಾರೆ, ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟ್ರು ಬರ್ತಾ ಇದ್ದಾರೆ. ಅದೇ ರೀತಿಲಿ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಬಿ.ವಿ. ಶ್ರೀನಿವಾಸ್ ಅವರು ಬರ್ತಾ ಇದ್ದಾರೆ. ಎಲ್ಲ ರಾಜ್ಯದ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಬರ್ತಾ ಇದ್ದಾರೆ. ಒಂದು ರಾಮನಗರ ಇತಿಹಾಸದಲ್ಲೇ ಒಂದು ಬೃಹತ್ ಯೂತ್ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡರು ಬರ್ತಾ ಇದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನಮಗೆ ಸಹಕಾರ ಕೊಡಬೇಕು ಅಂತ ತಮ್ಮ ಮುಖಾಂತರ ಕೇಳ್ಕೊತೀನಿ. ನಮಸ್ತೆ. ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಕಚೇರಿ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಮಾಡಲು ಬರ್ತಾ ಇರುವ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನಾಳೆ ನೆರವೇರುತ್ತದೆ. ನಮಸ್ತೆ. ಮಾರುತಿ ನಗರದ ಹತ್ರ ವಿಜಯನಗರ ಆಂಜನೇಯ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಆಯೋಜಿಸ್ತಾ ಇದ್ದೀವಿ. ಇದು ಯೂತ್ ಕಾಂಗ್ರೆಸ್ ಸಮಾವೇಶ ಬಂದು ಯುವಕರಿಗೋಸ್ಕರ ಏನು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರು ಮುನ್ನೆಲೆಯಲ್ಲಿ ನಿಂತು ಎಲ್ಲ ಚಟುವಟಿಕೆ ಇರ್ಬೋದು, ಪಕ್ಷದ ಜವಾಬ್ದಾರಿಗಳನ್ನ ಇರ್ಬೋದು ನಿಭಾಯಿಸಿ ಯುವಕರು ಈ ದೇಶದ ಶಕ್ತಿ ಅಂತ ಎಲ್ಲರೂ ಮಾತಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಯುವಕರಿಗೆ ಅಂತ ಪ್ರತ್ಯೇಕವಾದಂಥ ಪ್ರಾತಿನಿಧ್ಯ ಕೊಟ್ಟು ಟ್ಯಾಲೆಂಟೆಡ್ ಇರ್ತಕ್ಕಂಥ ಯುವಕರನ್ನ ಗುರುತಿಸಿ ಅವ್ರನ್ನ ಮುನ್ನೆಲೆಗೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಇಡೀ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿನೇ ಯೂತ್ ಕಾಂಗ್ರೆಸ್ಗೋಸ್ಕರ ಯುವಕರಿಗೋಸ್ಕರ ಈ ರೀತಿಯಾದಂಥ ದೊಡ್ಡ ಪ್ರೋಗ್ರಾಮು ಹಿಂದೆ ಯಾವತ್ತೂ ನಡೆದಿಲ್ಲ. ಈ ವರ್ಷ ನಮ್ಮೆಲ್ಲರೂ ಭಾಗ್ಯನೇ ಅಂತ ಹೇಳ್ಬೋದು. ನಮ್ಮ ಡಿ.ಕೆ. ಸುರೇಶ್ ಸಾಹೇಬರು ಪರ್ಸನಲಾಗಿ ಜವಾಬ್ದಾರಿ ತಗೊಂಡು ಅವ್ರ ನೇತೃತ್ವದಲ್ಲಿ ಎಲ್ಲ ಶಾಸಕರ 4 ತಾಲೂಕು ಶಾಸಕರ ಸಹಕಾರದಿಂದ ಈ ಒಂದು ಜಿಲ್ಲಾ ಯೂತ್ ಕಾಂಗ್ರೆಸ್ ಯುವಕರ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಏನು ನಾವು 60,000 ಮೆಂಬರ್ಶಿಪ್ನ ಇಡೀ ಜಿಲ್ಲೆಯಲ್ಲಿ ಮಾಡಿಸಿದ್ದೀವಿ. ಅದರಲ್ಲಿ ಕನಿಷ್ಠ ಪಕ್ಷ 30,000 ಜನ ಮೆಂಬರ್ಶಿಪ್ ಆಗಿರ್ತಕ್ಕಂಥ ಯೂತ್ಸ್ನ ನಾವು ನಾಳೆ ಕಾರ್ಯಕ್ರಮಕ್ಕೆ ಸೇರಿಸಲಿದ್ದೀವಿ. ದಯಮಾಡಿ ಎಲ್ಲ ಯುವಕರು ಮತ್ತು ಸಾರ್ವಜನಿಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲ ಯುವಕರಿಗೆ ಏನು ನಾವು ನಾಳೆ ಪದಗ್ರಹಣ ಸ್ವೀಕಾರ ಮಾಡ್ತಾ ಇದ್ದೀವಿ, ಆ ಎಲ್ಲ ಯುವಕರಿಗೂ ಸಹ ಹಾರೈಸಬೇಕು ಮತ್ತು ಶುಭ ಕೋರಬೇಕು ಅಂತ ನಮ್ಮಲ್ಲಿ ಈ ಮುಖಾಂತರ ನಾವು ಮನವಿ ಮಾಡ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಲ್ಲಿ, ಪಂಚಾಯತಿ ಮೆಂಬರ್ಸಲ್ಲಿ, ಕಾರ್ಪೊರೇಟ್ ಕೌನ್ಸಿಲರ್ಸ್ಗಳಲ್ಲಿ ಮತ್ತು ಎಲ್ಲ ಮುಖಂಡರುಗಳಲ್ಲೂ ನಾವು ನಮ್ಮ ಯೂತ್ ಕಾಂಗ್ರೆಸ್ಸಿಂದ ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆದಷ್ಟು ನೀವು ಬರೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಯುವಕರನ್ನು ಸಹ ಸಂಘಟನೆ ಮಾಡಿ ಕರ್ಕೊಂಡು ಬಂದರೆ ನಾಳೆ ದಿನ ಯುವಕರಲ್ಲೂ ಒಂದು ಆಸಕ್ತಿ ಮೂಡ್ತದೆ. ನೋಡಿ, ಈ ರೀತಿಯಾದಂಥ ಪ್ರೋಗ್ರಾಮು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯಾಗಿ ಯುವಕರನ್ನೇ ಗುರುತಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪರಿಸ್ಥಿತಿ ಎಲ್ಲರಲ್ಲೂ ಉದ್ಭವ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಈ ಮಾಧ್ಯಮಗಳ ಮುಖಾಂತರ ಮತ್ತು ಪತ್ರಿಕೆಗಳ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀವಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ